ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತು ನಾವು ಕಿಂಗ್ಸ್ ಬಜಾರಿನ ಸಂಪೂರ್ಣ ಈ ಕಂಪ್ನಿಯ ಪ್ಲಾನ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಕಂಪ್ನಿ ಒಳಗಡೆ ಯಾವ ಯಾವ ಪ್ಯಾಕೇಜ್ ಇದೆ, ನಾವು ಯಾವ ಥರ ಇಲ್ಲಿ ಇನ್ಕಮ್ನ ಮಾಡ್ಬೋದು ಅಂತ ಹೇಳಿ. ಸ್ನೇಹಿತರೆ, ಕಂಪ್ನಿ ಒಳಗಡೆ 2,500, 5,000, 10,000, 25,000, 50,000 ಈ 5 ಪ್ಯಾಕೇಜ್ಗಳಿದೆ. ಈ 5 ಪ್ಯಾಕೇಜ್ ಒಳಗಡೆ ನಾವು ಜಾಯ್ನ್ ಆದರೆ ನಮಗೆ 1% ಕ್ಯಾಶ್ ಬ್ಯಾಕ್ ಇಲ್ಲಿ ಬರುತ್ತೆ. ಅದೇ ನಾವು 1 ಲಕ್ಷದಿಂದ ಹಿಡಿದು 2.5 ಲಕ್ಷ ಒಳಗಡೆ ಜಾಯ್ನ್ ಆದರೆ 1.10% ಕ್ಯಾಶ್ ಬ್ಯಾಕ್ ಇನ್ಕಮ್ ಬರುತ್ತೆ. 5 ಲಕ್ಷದಿಂದ 10 ಲಕ್ಷ ಒಳಗೆ ನಾವು ಜಾಯ್ನ್ ಆದರೆ 1.25% ನಮಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ಬರುತ್ತೆ. ಅದೇ 20 ಲಕ್ಷದ ನಾವು ಜಾಯ್ನಿಂಗ್ ಮಾಡಿದ್ರೆ 1.5% ಇಲ್ಲಿ ನಮಗೆ ಕ್ಯಾಶ್ ಬ್ಯಾಕ್ ಇನ್ಕಮ್ ಬರುತ್ತೆ. ಈ ಇನ್ಕಮ್ ನಮಗೆ 2x ಆಗುತ್ತೆ ಬರುತ್ತೆ. 2x ಅರ್ಥ ಅಂದರೆ ಒಂದು ನಿಮಿಷ. ಸ್ನೇಹಿತರೆ, ನೀವು ಒಂದು ಪ್ಯಾಕೇಜ್ 10,000 ಐಡಿ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಈ 10,000ಕ್ಕೆ 2x ಆಗಿ ನಿಮಗೆ ರಿಟರ್ನ್ ಅಮೌಂಟ್ ಸಿಗುತ್ತೆ. 2x ಅಂತ ಹೇಳಿದ್ರೆ ನಿಮಗೆ 20,000 ರೂಪಾಯಿ ನಿಮಗೆ ಇಲ್ಲಿ ರಿಟರ್ನ್ ಸಿಗುತ್ತೆ. 10% ಅಡ್ಮಿನ್ ಚಾರ್ಜ್ ಕಟ್ ಆಗುತ್ತೆ. 5% TDS ನಿಮಗೆ ಕಟ್ ಆಗುತ್ತೆ. TDS ಕಟ್ ಆಗಿ ನಿಮಗೆ ಈ ಅಮೌಂಟು ನಿಮ್ಮ ವ್ಯಾಲೆಟಿಗೆ ಬರುತ್ತೆ. ಕಂಪ್ನಿಯಲ್ಲಿ 6 ಥರ ಇನ್ಕಮ್ ಇದೆ: ಕ್ಯಾಶ್ ಬ್ಯಾಕು, ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮು, ಬೈನರಿ ಇನ್ಕಮು, ಕ್ಲಬ್ ಇನ್ಕಮ್, ರೀಪರ್ಚೇಸ್ ಇನ್ಕಮ್, ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸು. ಕ್ಯಾಶ್ ಬ್ಯಾಕ್ ಇನ್ಕಮ್ ತಿಳಿದಿರ. ಈಗ ನಾವು ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಬಗ್ಗೆ ನೋಡೋಣ ಬನ್ನಿ. ಸ್ನೇಹಿತರೆ, ಇದು ನೀವು ಜಾಯ್ನ್ ಆಗಿದ್ದೀರಾ. ಯಾರಾದ್ರೂ ಒಬ್ಬ ವ್ಯಕ್ತಿಗೆ ನೀವು ಇಲ್ಲಿ ಜಾಯ್ನ್ ಮಾಡ್ತೀರಾ. ಇವರಿಗೆ ಒಂದು 10,000ದಿಂದ ನೀವು ಐಡಿನ ಆಕ್ಟಿವೇಟ್ ಮಾಡ್ತಾ ಇದ್ರೆ ಇದರದ್ದು 10% ಅಂದರೆ 1,000 ರೂಪಾಯಿ ನಿಮಗೆ ಇಲ್ಲಿ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮನ್ನು ಕಂಪ್ನಿ ಕೊಡುತ್ತದೆ. ಆಯಿತಾ? ನೀವು ಎಷ್ಟು ಬೇಕಾದರೂ ಅನ್ಲಿಮಿಟೆಡ್ ಡೈರೆಕ್ಟ್ ಜನ ಮಾಡಿ 10% ಡೈರೆಕ್ಟ್ ರೆಫರಲ್ ಇನ್ಕಮ್ನ ನಾವು ಇಲ್ಲಿ ತೊಗೊಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಬೈನರಿ ಇನ್ಕಮ್. ಬೈನರಿ ಇನ್ಕಮ್ ಅಂತ ಹೇಳಿದರೆ ನೀವು ಜಾಯ್ನ್ ಆಗಿದ್ದೀರಾ, ಲೆಫ್ಟ್ 1% ತಂದಿದ್ದೀರಾ, ರೈಟ್ 1% ತಂದಿದ್ದೀರಾ. ನಿಮಗೆ ಫಸ್ಟು ಲೆಫ್ಟ್ ಮತ್ತು ರೈಟ್ ಪರ್ಸನ್ ಅಂತಂದರೆ ಇಲ್ಲಿ ನಿಮಗೆ 10% ಡೈರೆಕ್ಟ್ ಸಿಕ್ಕಿರುತ್ತೆ, ಇಲ್ಲೂ 10% ಡೈರೆಕ್ಟ್ ಸಿಕ್ಕಿರುತ್ತೆ. ಈ 2 ಐಡಿಗಳು ಮ್ಯಾಚ್ ಆದರೆ ನಿಮಗೆ ಮತ್ತೆ 10% ಇನ್ಕಮ್ನ ಬರುತ್ತೆ. ಈಗ ಇಲ್ಲಿ ನೀವು ಒಂದು 10,000 ಐಡಿ ತಂದಿರಿ, ಇಲ್ಲಿ ನಿಮಗೆ ಒಂದು 1,000 ರೂಪಾಯಿ ಸಿಕ್ತು. ಇಲ್ಲಿ ಒಂದು 10,000 ಐಡಿ ಮಾಡಿದ್ರ, ಇಲ್ಲಿ ಒಂದು 1,000 ರೂಪಾಯಿ ಸಿಕ್ತು. ಈ 2 ಐಡಿನ ಮ್ಯಾಚ್ ಮಾಡಿದ್ದಕ್ಕೆ ಮತ್ತೊಂದು 1,000 ರೂಪಾಯಿ ನಿಮ್ಗೆ ಇಲ್ಲಿ ಇನ್ಕಮ್ನ ಸಿಗುತ್ತೆ. ಟೋಟಲಿ ನಿಮಗೆ 3,000 ರೂಪಾಯಿ ನಿಮ್ಗೆ ಇಲ್ಲಿ ಇನ್ಕಮ್ನ ಆಗುತ್ತೆ ಸ್ನೇಹಿತರೆ. ನೋಡಿ ಸರ್, ಲೆಫ್ಟ್ 1% ಅಂದರೆ ರೈಟ್ 1%, ಇವನು 10,000 ಇವನು 1,000 ಅಂತ ಹೇಳಿದ್ರೆ 20,000 ಬಿಸ್ನೆಸ್ ಕೊಟ್ಟರೆ 20,000ಕ್ಕೆ 2,000 ರೂಪಾಯಿ ನಿಮ್ಗೆ ಇಲ್ಲಿ 1,000 ಇಲ್ಲಿ 1,000 ಬರುತ್ತೆ. ಈ ಮ್ಯಾಚಿಂಗ್ ಇನ್ಕಮ್ ಸೇರಿ 1,000 ಬರುತ್ತೆ. ಟೋಟಲಿ 3,000 ರೂಪಾಯಿ ನೀವು ಇಲ್ಲಿ ಬೈನರಿ ಇನ್ಕಮ್ನ ತೊಗೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಕ್ಲಬ್ ಇನ್ಕಮು. ಕಂಪ್ನಿ ಒಳಗೆ ನೋಡಿ, ಡೈರೆಕ್ಟ್ ರೆಸ್ಪಾನ್ಸ್ 10%, ಬೈನರಿ 10%, ಇದು ಕ್ಲಬ್ ಇನ್ಕಮ್ ಅಂತ ಹೇಳಿ. ಕಂಪ್ನಿ ಒಳಗಡೆ ಕ್ಲಬ್ 400ಕ್ಕೆ ಇನ್ಕಮ್ ಇದು. ಇಲ್ಲಿ ನೀವು ಗ್ಲೋಬಲ್ ಆಗಿ ಯಾರೇ ವ್ಯಕ್ತಿಯಲ್ಲಿ ಜಾಯ್ನ್ ಆದರೆ ನೀವು ಇಲ್ಲಿ 400 ಇನ್ಕಮ್ನ ಪಡೆದುಕೊಳ್ಬೋದು. ಅದು ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ. ಸ್ನೇಹಿತರೆ, 400 ಪ್ಲಾನ್ ಒಳಗಡೆ 10 ಕಂಪ್ನಿ 10 ಕ್ಲಬನ್ನು ಮಾಡಿದೆ. ಈ 10 ಕ್ಲಬ್ ಒಳಗಡೆ ಫಸ್ಟ್ ನೀವು ಈಗ ಜಾಯ್ನ್ ಆಗಿದ್ದೀರಾ. ಗ್ಲೋಬಲಿ ಯಾರೇ ಜಾಯ್ನ್ ಆದರೆ ಅವರು ನಿಮ್ಮ ಕೆಳಗಡೆ ಬರ್ತಾರೆ. ಇವರಿಂದ ನಿಮಗೆ 100 ರೂಪೀಸ್ ಬರುತ್ತೆ. ಕಂಪ್ನಿ ಆಟೋಮೆಟಿಕ್ ಆಗಿ ನಿಮಗೆ ಇಲ್ಲಿ 100 ರೂಪೀಸ್ ಕೊಟ್ಟಿದ್ದು ಮಾಡಿದೆ. ಸೆಕೆಂಡ್ ವ್ಯಕ್ತಿ ಬರ್ತಾನೆ, ಅವನು ನಿಮಗೆ 100 ರೂಪೀಸ್ ಕೊಡ್ತಾನೆ. ಥರ್ಡ್ ವ್ಯಕ್ತಿ ಬರ್ತಾನೆ, ಆದರೆ ಈ 100 ರೂಪೀಸ್ ನಿಮಗೆ ಸಿಗಲ್ಲ. ಬರ್ತಾಗಿ ಮತ್ತೊಂದು ಐಡಿಯಲ್ಲಿ ನಿಮಗೆ ಕ್ರಿಯೇಟ್ ಆಗುತ್ತೆ. ಇದೇ ಥರ ನಿಮಗೆ 10 ರೌಂಡು ಒಂದು ಕ್ಲಬ್ ಒಳಗೆ 10 ರೌಂಡನ್ನು ಸರ್ಕಲ್ನ ಇದು ಆಗ್ತಾ ಇರುತ್ತೆ. ಇಲ್ಲಿ ನೀವು ಟೋಟಲಿ 400 ಇನ್ಕಮ್ಮು 1,78,00,000 ಇಲ್ಲಿ ನೀವು ಇನ್ಕಮ್ನ ತೊಗೊಳ್ಬೋದು. ನೋಡಿ ಸ್ನೇಹಿತರೆ, ಇಲ್ಲಿ 10 ಕ್ಲಬ್ಬಿಗೆ ನೀವು ಬರೋ ತನಕ ನಿಮ್ಮ ಟೋಟಲ್ ಇನ್ಕಮ್ ಬಂದ್ಬಿಟ್ಟು 1,78,82,000 ರೂಪಾಯಿ ನೀವು ಇಲ್ಲಿ ನೀವು ಇನ್ಕಮ್ನ ತೊಗೊತೀರಾ. ಇಲ್ಲಿ ಏನಂತ ಹೇಳಿದ್ರೆ ಫಸ್ಟ್ನೇ ಕ್ಲಬ್ಬು ಕಂಪ್ನಿಯಿಂದಾನೇ ಆಟೋಮೆಟಿಕ್ ಅಪ್ಗ್ರೇಡ್ ಮಾಡಿರುತ್ತೆ. ಸೆಕೆಂಡ್ ಕ್ಲಬ್ಬು ನೀವು 1,000, 3,000, 5,000, 10,000, 25,000, 50,000, 1 ಲಕ್ಷ, 2 ಲಕ್ಷ, 5 ಲಕ್ಷ ಇದೆಲ್ಲ ಇದು ನೀವು ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೀವು ಬಂದು ಇನ್ಕಮ್ ಒಳಗಡೆ ನೀವು ಇಲ್ಲಿ ಅಪ್ಗ್ರೇಡ್ನ ಮಾಡ್ತಾ ಹೋಗ್ಬೋದು. 5 ರೌಂಡ್ ನಿಮ್ಗೆ ಆದ ತಕ್ಷಣ ನೆಕ್ಸ್ಟ್ ಅಪ್ಗ್ರೇಡ್ ನೀವೇ ಮಾಡ್ಕೊಳ್ಬೇಕು. ಕಂಪ್ನಿಯಲ್ಲಿ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸು ನೋಡ್ಕೊಳ್ಳಿ. ಬ್ರೋನ್ಸ್ ಸ್ಟಾರ್ ಆದರೆ ಲೆಫ್ಟ್ 1 ಲಕ್ಷ, ರೈಟ್ 1 ಲಕ್ಷ ಬಿಸ್ನೆಸ್ ಕೊಟ್ಟರೆ ನಿಮಗೆ ಸೆಕೆಂಡ್ ಅಪ್ಗ್ರೇಡ್ ಕಂಪಲ್ಸರಿ ಆಗಿರಬೇಕು. ಇಲ್ಲಿ 5,000 ರೂಪಾಯಿ ಕ್ಯಾಶ್ ರಿವಾರ್ಡ್ ಇರೋದು ಒಂದು ಕಿಚನ್ ಸೆಟ್ ಸಿಗುತ್ತೆ.
ಇದೇ ಥರ ನಿಮಗೆ ವಾಚು, ಟಿವಿ, ಸ್ಮಾರ್ಟ್ಫೋನು, ಗೋವಾ ಟೂರು, ಥೈಲ್ಯಾಂಡ್ ಟ್ರಿಪ್ಪು, ಸಿಂಗಾಪುರ್, ರಾಯಲ್ ಎನ್ಫೀಲ್ಡ್ ಬೈಕು, ಕಾರು, ಕ್ರೇಟಾ ಟಾಪ್ ಆ್ಯಂಡ್ ಮಾಡಲ್ ಕಾರ್ ಸಿಗುತ್ತೆ. ಈ ಎಲ್ಲ ನೀವು ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೆಫ್ಟು ಮತ್ತು ರೈಟು ಬಿಸ್ನೆಸ್ನ ನಿಮಗೆ ಮ್ಯಾಚಿಂಗ್ ಆದರೆ ಈ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ನೀವು ತಗೋಬೇಕಾಗತ್ತೆ. ಜೊತೆಗೆ ನೀವು ಕಂಪಲ್ಸರಿ ಕ್ಲಬ್ನ ಅಪ್ಗ್ರೇಡ್ ಮಾಡ್ಕೊಂಡೇ ಇರಲೇಬೇಕು. ನಿಮ್ಮ ಕ್ಲಬ್ ಅಪ್ಗ್ರೇಡ್ ಆಗಿಲ್ಲ ಅಂತ ಹೇಳಿದರೆ ನಿಮಗೆ ಈ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ನಿಮಗೆ ಫ್ಲಾಶ್ ಔಟ್ ಆಗಿರುತ್ತೆ. ಈ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ನಿಮಗೆ ಸಿಗಲ್ಲ. ಕಂಪ್ನಿ ಒಳಗಡೆ ರೀಪರ್ಚೇಸ್ ಇನ್ಕಮ್ ಇರುತ್ತೆ. ಬೈನರಿ ಇನ್ಕಮ್ 1 BVಗೆ 1 ರೂಪಾಯಿ ಹಂಗೆ ಮ್ಯಾಚಿಂಗ್ ಕೊಡ್ತಾರೆ. ಡೈರೆಕ್ಟ್ ನಿಮಗೆ ರೆಫರಲ್ 10% ಇಲ್ಲಿ BV ಸಿಗುತ್ತೆ. ನೀವು ನಮ್ಮ ಕಂಪ್ನಿಯಲ್ಲಿ ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ಏನೇ ಬೇಕಾದರೂ ಇಲ್ಲಿ ನೀವು ಪರ್ಚೇಸ್ನ ಮಾಡ್ಬೋದು. ಕಂಪ್ನಿಯ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಿಲ್ಲ, ಒಂದೇ ಪ್ಯಾನ್ ಕಾರ್ಡಿಗೆ ಒಂದೇ ID, ಅಡ್ಮಿನ್ ಚಾರ್ಜ್ 10% ಇರುತ್ತೆ, TDS 5% ಇರುತ್ತೆ. ಮಿನಿಮಮ್ ವಿಡ್ರಾ 900 ರೂಪಾಯಿ ನೀವು ಮಾಡ್ಬೋದು. ಇಲ್ಲಿ ವಿಡ್ರಾ ಟೈಮಿಂಗ್ ಬೆಳಗ್ಗೆ 11 ಗಂಟೆ, ಸಂಜೆ 4 ಗಂಟೆವರೆಗೆ ಇರುತ್ತೆ. ಸೋಮವಾರದಿಂದ ಶುಕ್ರವಾರವರೆಗೆ ಮಾತ್ರ ನಿಮಗೆ ವಿಡ್ರಾ ಸಿಗುತ್ತೆ. ಶನಿವಾರ ಭಾನುವಾರ ರಜೆ ಇರುತ್ತೆ. ನಿಮಗೆ ಕ್ಯಾಶ್ ಬ್ಯಾಕು ಸೋಮವಾರದಿಂದ ಶುಕ್ರವಾರವರೆಗೆ ಮಾತ್ರ ಬರುತ್ತೆ. ಶನಿವಾರ ಭಾನುವಾರ ನಿಮಗೆ ಕ್ಯಾಶ್ ಬ್ಯಾಕ್ ಇನ್ಕಮ್ ಬರಲ್ಲ. ಇಲ್ಲಿ ಡೈಲಿ ಕ್ಯಾಪಿಂಗ್ ಬಂದ್ಬಿಟ್ಟು ನಿಮಗೆ 30% ನೀವು ಜಾಯ್ನಿಂಗ್ ಏನು ಪ್ಯಾಕೇಜ್ನ ಜಾಯ್ನಿಂಗ್ ಆಗಿರ್ತೀರ ಆ ಪ್ಯಾಕೇಜ್ ಮೇಲೆ ನೀವು 30% ಅಷ್ಟೇ ನೀವು ಬೈನರಿ ಇನ್ಕಮ್ನ ಇಲ್ಲಿ ತೊಗೊಬೋದಾಗುತ್ತೆ. ನೀವು 5 ಕ್ಲಬ್ ಇನ್ಕಮ್ ತೊಗೊಂಡಾದ್ಮೇಲೆ ನೆಕ್ಸ್ಟ್ ಕ್ಲಬ್ಗೆ ಅಪ್ಡೇಟ್ ಕಂಪಲ್ಸರಿ ಮಾಡ್ಕೊಳ್ಳೇಬೇಕು. ಇಷ್ಟೇ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ. ಇದನ್ನು ಪ್ಲಾನ್ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇದು ಕಂಪ್ನಿಯ ಕಸ್ಟಮರ್ ಕೇರ್ ನಂಬರ್ ಇರುತ್ತೆ, ಕಂಪ್ನಿಯ ವೆಬ್ಸೈಟ್, ಕಂಪ್ನಿಯ ಇಮೇಲ್ ID, ಕಂಪ್ನಿಯ ಲೀಗಲ್ ಡಾಕ್ಯುಮೆಂಟು ಕೂಡ ನೀವು ಇಲ್ಲಿ ನೋಡ್ಬೋದು. ಇದು ಕಂಪ್ನಿಯ ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಜೊತೆಗೆ ಕಂಪ್ನಿಯ ಬ್ಯಾಂಕ್ ಡೀಟೇಲ್ಸ್, QR ಕೋಡ್, UPI ID ಇದೆ. ಇಲ್ಲಿ ನೀವು ಪೇ ಮಾಡಿಬಿಟ್ಟು ನಿಮ್ಮ ID-ನ ಇಲ್ಲಿ ಆಕ್ಟಿವೇಶನ್ ಮಾಡ್ಕೊಬೋದು. ಇಲ್ಲಾಂದರೆ ನಿಮ್ಮನ್ನು ಯಾರು ಲಿಂಕ್ ಕಳಿಸಿದ್ದಾರೆ, ನಿಮಗೆ ಯಾರು ಜಾಯಿನ್ ಮಾಡಿದರೆ ಅವ್ರ ಹತ್ರ ನೀವು ಇಲ್ಲಿ ID-ನ ಆಕ್ಟಿವೇಟ್ ಕೂಡ ಮಾಡ್ಕೊಬೇಕಾಗತ್ತೆ. ಈ ವಿಡಿಯೋ ನಿಮಗೆ ಸಂಪೂರ್ಣ ಕಿಂಗ್ಸ್ ಬಜಾರಿನ ಪ್ಲಾನ್ ಸಂಪೂರ್ಣ ಅರ್ಥ ಆಗಿದೆ ಅಂತ ತಿಳಿದುಕೊಳ್ತೇನೆ. ಧನ್ಯವಾದಗಳು.